ಕಾಮನ್ ಆಗಿ ಮಾತಾಡ್ತೀನಿ, ಎಲ್ಲರ ಸಂಗಟ ತಿಳ್ಕೊಂಡು ಮಾತಾಡ್ತೀನಿ. ನನ್ನ ಹುಟ್ಟು ಹಬ್ಬಕ್ಕೆ ಬರ್ತ್ಡೇ ತಾವೆಲ್ಲ ಬಂದಿದ್ದೀರಿ, ಅದಕ್ಕೆ ನಾನು ವತಿಯಿಂದ ಏನಾದ್ರು ತಮ್ಮೆಲ್ಲರೂ ಸ್ವಾಗತ. ವೇದಿಕೆ ಮೇಲೆ ಆಸೀನರಾದಂತ ಗಣ್ಯ ವ್ಯಕ್ತಿಗಳು ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂತ ನನ್ನ ಅಣ್ಣ ತಮ್ಮಂದಿರು, ವೇದಿಕೆ ಮೇಲೆ ಆಸೀನರಾದಂತ ಜಮೀನ್ ಖಾನ್ ಅಂಕಲ್ ಅವರು, ಯಾಕಂದ್ರೆ ಬಹುತೇಕ ಸಣ್ಣಗೆ ಹಿಡಿದು ನೋಡ್ಕೊಂಡ್ ಬಂದೆ ಎಲ್ಲರಿಗೆ ಅಂಕಲ್ ಅಂತಾನ. ಎಲ್ಲಿ ಹೋದ್ರು ಬಿ ಅವ್ರಿನ ಸಾಬ್ ಏನ್ರ ಅದು ಇದು ಅಂತಾರ. बट आದ್ರೆ ನಾವು ಅವ್ರ अंकल यार और हम किधर गए तो बादल गए तो भी हम अंकल ही बोलते हैं, आपके ऊपर गए तो भी अंकल ही बोलते हो. ಸೊ ಹಂಗಾಗಿ ಜಮೀನ್ ಖಾನ್ ಅಂಕಲ್ ಅವರಿಗೆ ಸ್ವಾಗತ ಕೋರ್ತೀನಿ, ನಮ್ ಚಿಂಕೇರಿ ಅಂಕಲ್ ಅವ್ರಿಗೆ ನಾನು ಸ್ವಾಗತ ಕೋರ್ತೀನಿ. ನಮ್ ಶರ್ಮಾ ಸಾಹೇಬ್ರು ಯಾಕಂದ್ರೆ ಅವ್ರಿಗೆ ನಾ ಅಂಕಲ್ ಅನ್ಬೋದಾಗಿತ್ತು. ನಮ್ದು ಮಾಮೂರು ವಿನೋದ್ ಸಾಗರ್ ಅಂದ್ರೆ ಶರ್ಮಾ ಸಾಹೇಬ್ರು ಅಂತ ಕಲ್ತಿರೋದಕ್ಕೆ ಶರ್ಮಾ ಸಾಹೇಬ್ರೆ ಅಂತ ಅವ್ರಿಗೆ ಪೈಲೆ ಸಣ್ಣಾಗಿದ್ರು. ಶರ್ಮಾ ಸಾಹೇಬ್ರಿಗೆ ಏನಾದ್ರು ನಾನು ವೆಲ್ಕಮ್ ಕೋರ್ತೀನಿ. ನಮ್ ಮಕ್ಸೂದ್ ಭಾಯಿ ಮಕ್ಸೂದ್ ಸಾಹೇಬ್ ಅಪ್ಪು ಬಿ ವೆಲ್ಕಮ್. ಸತೀಶ್ ಸರ್ ನಿಮ್ಗೂ ವೆಲ್ಕಮ್. ನಮ್ ಶ್ರೀನಿವಾಸ್ ಅಂತ ಹೇಳಿ ನಮ್ ಚೈಲ್ಡ್ಹುಡ್ ಫ್ರೆಂಡ್ ಅಲ್ಲ, ನಮ್ ಏನಾದ್ರು ಇರ್ತಾರೆ ಗುಲ್ಬರ್ಗ, ಅವ್ರಿಗೆ ಸ್ವಾಗತ ಕೋರ್ತೀನಿ. ಮತ್ತೆ ನಮ್ ಸಿಗಿ ಅಂಕಲ್ ಅವ್ರು ಏನಂದ್ರೆ ಸಿಗಿ ಅಣ್ಣವರು ಬಹುತೇಕ ಯಾಕಂದ್ರೆ ಇವ್ರ ತಂಗಿಯವರು ಮತ್ ನಮ್ ತಾಯಿಯವರು ಇಬ್ರು ಕ್ಲಾಸ್ಮೇಟ್ 1 to 10 ತನ. ಹಂಗಾಗಿ ಅವ್ರದ್ದು ನಮ್ದು ಕುಟುಂಬ ಏನಾದ್ರೆ ಅಷ್ಟು ಹತ್ರದಿಂದ ಏನಾದ್ರೆ ಇದಾವ. ಜಾಕಿ ಅಂಕಲ್ ಜಾಕಿ ಸಾಹೇಬ್ ಅವರಿಗೂ ಸ್ವಾಗತ. ನಮ್ಮ ಮಾಮ ಸ್ವಲ್ಪ ಸಿಕ್ ಆಗ್ಯಾರ, ಬಟ್ ರೀಬ್ಯಾಕ್ ಆಗ್ತಾರೆ, ಇದ ಬರ್ತಾರೆ ಜಲ್ದಿ, ಆದಷ್ಟು ಬೇಗ ಬರ್ತಾರ ಅನ್ನೋದು ಎಲ್ಲ ಇದಾವ. ಮತ್ ನಮ್ ಪರಮೇಶ್ವರ್ ಅಂಕಲ್ ಅವರು, ನಾನು ಇಲ್ಲಿ ಸಿಗಲಿ, ಬೆಂಗಳೂರದಾಗ ಸಿಗಲಿ, ಬಾಂಬೆದಾಗ ಸಿಗಲಿ, ಪುಣಾದಾಗ ಸಿಗಲಿ, ಅವ್ರು ಯಾವಾಗ ಬಿ ಏನಾದ್ರೆ ನಾವು ಇಷ್ಟೇ ದಮ್ಲಿಂದ ಹೊರಗೆ ತುಂಬ್ತಾರ. ಎಂದು ನನಗೆ ಕ್ವಶನ್ ಮಾಡಲ್ ಈ ಚೇತ ನಿಮ್ ಮುಂದೆ ಏನು ಯಾವಾಗ ನೀವು ಏನಾದ್ರು ನಮ್ಗೆ ಅಡ್ವೈಸ್ ಮಾಡ ಏನಾದ್ರು ಅವ್ರು ಇದು ಮಾಡ್ತಾರ. ಅವ್ರ ಕಡೆ ಯಾವಾಗ ಬಿ ಏನಾದ್ರು ಅವ್ರಿಗೆ ಇದು ಮಾಡ್ತೀರಿ. ನಮ್ ಮಾಳವೆ ಸಾಹೇಬ್ರಾಯ್ತು, ನಮ್ದು ಕಾಮ್ರೇಡ್ ಅವ್ರು ಬಂದಾರ, ನಮ್ ಇವ ಬಂದಾರ, ನಮ್ ಗೌತಮರ ಯಾಕೆ ಎಮ್.ಎಲ್.ಎ ಮಾಡ್ತಿರಲ್ಲತ್ತಾರ ಅಂದ್ರೆ ಗೌತಮ ನನ್ಗೆ ಸೋಚನದಕ್ಕೆ ಎಮ್.ಎಲ್.ಎ ಬರ್ತಾವತ್ತ. ಯಾಕಂದ್ರ ಗೌತಮನಿಗೆ ಬಹಳಷ್ಟು ಸಲ ಅಂದ, ಆದ್ರೆ ಬಿ ನಾನು ಗೌತಮನವರಿಗೆ ನಾ ಸೋತಿ ಮರ್ದಿ ಸುಡ್ಕೊಂಡು ಇಳಿತಾರೋ ಅಷ್ಟೇ ಇದು ಮಾಡೋದು. ಯಾಕಂದ್ರೆ ಅವ್ರು ಒಬ್ಬ ಮಕ್ತಿಗೆ ಅವ್ರ ಮಾತು ಕೊಟ್ಟಿವಿ, ಯಾರಂದ್ರೆ ನಮ್ ಬಾಬು ಟೈಗರ್ ಅನ್ನೋರಿಗೆ ಅವ್ರಿಗೆ ಮಾತು ಕೊಟ್ಟರು. ಬಟ್ ಕಡಿತನ ಎಲೆಕ್ಷನ್ ಮುಗಿಸ್ತಾನೂ ಕೂಡ ಅವ್ರು ಸಂಘಟಿಸಿದ್ರ ಅದ್ರ ಕಡೆ ನಿಮ್ ಕಮಿಟ್ಮೆಂಟ್ಗೆ ಅವ್ರು ಸಲ್ಯೂಟ್ ಅವ. ಯಾಕಂದ್ರೆ ಯಾವುದೇ ಆಮಿಷ ಇದಕ್ಕೆ ಯಾವುದಕ್ಕೂ ನೀವು ಏನಾದ್ರು ಇದಾಗ್ಲಿ ಚೇಂಜ್ ಆಗ್ಬೇಕು. ಸೊ ನಮ್ದು ಸೂರ್ಯಪ್ರಕಾಶ್ ಅಣ್ಣವ್ರು ಬಂದಾರ, ನಮ್ ಯುವ ನಾಯಕರು ನಮ್ದು ಅಧ್ಯಕ್ಷರು ಶ್ರೀಧರ್ ಅಧ್ಯಕ್ಷರೇ, ನೀವು ಬಂದಿರಿ. ನಾವು ಯಾಕಂದ್ರೆ ಈಗ ನೌಜವಾನ್ ನಮ್ಗೆ ಯಾವ ನೋಡೋದಾಗ ನೀವು ನೋಡ್ಕೊತಾನೆ ಇರ್ಬೇಕನ್ಸ. ಅಧ್ಯಕ್ಷರು ನೀವು ಬಂದಿರಿ, ನಮ್ ಗೋಳವ್ರ, ನಮ್ ನಾಣ ಅತಿ ಜನ ಬಂದಾರ, ಉಪಕಾರ ಬಂದಾರ, ಬಹಳ ಜನ ಬಂದ್ರಿ. ಈಗ ಎಲ್ಲರೂ ಎದುರು ತಗೊಳತ್ರ ಇಲ್ಲ ಆಯ್ತು. ಯಾಕಂದ್ರೆ ನಮ್ದು ದುಗುರುಂಡಿ ಈಶ್ವರ, ನಮ್ದು ಸುರೂಪ ಭೌಗಿ, ಕಿರಣ್, ನಮ್ಮ ಆಕಾಶ್ ಪವಿತ್ರ, ಆಕಾಶ್ ಸಾಗರ್, ಮತ್ತೆ ನಮ್ ರೆಡ್ಡಿ, ಬಹುತೇಕ ಬಹಳ ಜನ ಏನೋ ನಮ್ದೆಲ್ಲ ನಮ್ಮ ಅರುಣ ಮಾಳಗನ್, ಹಾಯ್, ಎಲ್ಲರೂ ಬಹಳ ಜನ ಬಂದಿದ್ರು. ಈ ಬರ್ತ್ಡೇ ಮಾಡ್ಕೊಳ್ಬೇಕನ್ನೋದು ನನ್ನ ಹತ್ರದ ನನ್ನ ತಲೆ ಏನು ಇದ್ದಿದ್ದಿಲ್ಲ. ಯಾಕಂದ್ರೆ ಬಹುತೇಕ ಬರ್ತ್ಡೇ ಮಾಡ್ಕೊಳ್ಳೋದು ಏನೇನಂದ್ರೆ ಕೋವಿಡ್ಗಿಂತ ಮುಂಚೆ ನಾನು ಬರ್ತ್ಡೇ ಮಾಡ್ಕೊತಿದ್ದೆ. ಅದು ಯಾಕಂದ್ರೆ ಎಲ್ಲರಿಗೆ ಏನಿತ್ತು ಚೇತನ ಬರ್ತ್ಡೇ ಮಾಡ್ಕೊತಾನಪ್ಪ, ಚೇತನ ಬರ್ತ್ಡೇ ಮಾಡ್ಬೇಕು ಅನ್ನೋದು ಒಂದ್ ಇತ್ತು. ಆ ಕೋವಿಡ್ ಆದ್ರೆ ಏನಾಯ್ತು, ನನಗೂ ಏನಾಯ್ತು ಅಂದ್ರೆ ಯಾಕಪ್ಪ ಸುಮ್ನೆ ಅಂತೇಳಿ ನಾನೇ ಸ್ವಲ್ಪ ಏನಾದ್ರು ಇದಾಗಿಲ್ಲ. ಬಟ್ ಬಹಳ ಗ್ಯಾಪ್ ಅಲ್ಲತ್ತೇನಂದ್ರೆ ಗೆಟ್ ಟುಗೆದರ್ ಇಲ್ಲ, ನನ್ ಬೆಡ್ಡಿನೇ ಇಲ್ಲ, ಯಾವೊಬ್ರು ಯಾರಿಗೂ ಇಲ್ಲ. ಮತ್ತೆ ನಾನ್ ಬರ್ತ್ಡೇ ಬರ್ರಿ ಅಂತ ಬಹುತೇಕ ಏನಾದ್ರು ಹಚ್ಚಿರ್ಬೋದು, ಒಂದು 10 ಫೋನ್ ಹಚ್ಚಿರ್ಬೇಕು ನಾ. ಆದ್ರೆ ಮಿಕ್ಕಿ ಏನಂದ್ರೆ ನಮ್ದು ಒಂದು ಟೀಮ್ ಅದ, ಆ ಟೀಮ್ದಾಗ ಇದ್ದರೆ ಎಲ್ಲರಿಗೆ ಫೋನ್ ಹಚ್ಚಿ ಎಲ್ಲರಿಗೂ ಇನ್ವೈಟ್ ಮಾಡ್ಯಾರ. ನಾನು ಫೋನ್ ಹಚ್ಚಲ್ದೇನೆ ಇಷ್ಟು ಜನ ಬಂದಿರಿ ಅಂದ್ರೆ ನಾನು ಇನ್ನೂ ಕೂಡ ಈ ಹುಮ್ರಾಬಾದ್ ನೆಲದಾಗ ನಾ ಜಿಂಡ ಹಿಗಿಲಿ, ನಾ ಸತ್ತಿಲ್ಲ ಅನ್ನೋದು ಒಂದು ಮಾತು ನನಗೆ ಇವತ್ತಿನ ದಿವಸ ಎಲ್ಲರಿಗೂ ಪ್ರೀತಿಯಿಂದ ತಿಳಿಸಿರಿ. ಸೊ ಅದಕ್ಕೆ ಬಹಳ ನಾ ಖುಷಿ ಆಗಿದ್ದೀನಿ ಅಂತ ಹೇಳಿ ನಾನು ಒಂದ್ 2 ಮಾತು ಮುಗಿಸ್ತೀನಿ, ಒಂದ್ ಸೈಡ್ ಹೇಳಿ ಮುಗಿಸ್ತೀನಿ. तू भूल का एक तारा है, परिवर्तन का एक नारा है, देर कुछ देर है, अंधेर कुछ देर है, बाकी सब तुम्हारा है. ಆತನೇ ಹುಟ್ಟುಹಬ್ಬಕ್ಕೆ ಆಗಮಿಸಿದಂತ ನನ್ನೆಲ್ಲ ಹಿರಿಯರೇ, ಆತ್ಮೀಯ ಸ್ನೇಹಿತರೆ, ಚೇತನ್ ಅವರ ಸ್ನೇಹಿತರೆ, ತಮ್ಮೆಲ್ಲರಿಗೆ ಮಗದೊಮ್ಮೆ ನಾನು ಹೃದಯಪೂರ್ವಕವಾದಂತ ಸ್ವಾಗತ ಬಯಸ್ತೇನೆ. ನಿಮ್ಮೆಲ್ಲರ ಪ್ರೀತಿಯಿಂದ
ಇವತ್ತು ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಹುಟ್ಟುಹಬ್ಬ ಮಾಡ್ಕೋಬೇಕಂತಂದು ಫೋನ್ ಮಾಡಿದ್ರೆ ಬಹಳ ದಿವಸ ಆಗಿತ್ತು. ಎಲ್ಲರ ಜೊತೆ ಒಂದು ಸಣ್ಣ ಪ್ರಮಾಣದಲ್ಲಿ ಬರ್ತಡೇ ಮಾಡ್ಕೊಂಡು ಎಲ್ಲರ ಜೊತೆ ಕುಂತು ಊಟ ಮಾಡಾರಿ. ಒಂದು ಸಣ್ಣ ಪ್ರಮಾಣದಾಗ ಒಂದು 120 ಜನರಿಗೆ ಅಷ್ಟೇ ದೋಸ್ತರಿಗೆ ಕರೆಸಿ ಒಂದು ಮಾಡ್ಬೇಕಲ್ಲದ ಅಂತ ಚೇತನ್ ಫೋನ್ ಮಾಡಿದಾಗ ಸರಿ ಅಂತಂತ ಹೇಳ್ದ. ಬಟ್ ನಾನು ಅಂದ 100 ಅಂದ್ರೆ ಆಗಾಹ ನನ್ನ ಕೆಲಿಗೆ ಹೆಚ್ಚೆ 120 ಅಂದಲ್ಲ, ಇದಕ್ಕಿಂತ ನೀರಾಗಿ ತಾವೆಲ್ಲರೂ ಬಂದಿರಿ. ಅದಕ್ಕಾಗಿ ತಮ್ಮ ಪ್ರೀತಿಗೆ ನಾನು ಬಹಳ ಧನ್ಯವಾಗಿದ್ದೀನಿ. ನಾನು ಹೇಳೋದಿಷ್ಟೇ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ವಿಶ್ವಾಸ ನಮ್ಮ ಜೊತೆಗೆ ಹೀಗೆ ಇರ್ಲಿ. ನಿಮ್ಮ ಸೇವೆ ಮಾಡ್ಲಿಕ್ಕೆ, ಸಮಾಜದ ಸೇವೆ ಮಾಡ್ಲಿಕ್ಕೆ ನಿಮ್ಮೆಲ್ಲರ ಒಂದು ಬೆಂಬಲ ಇರ್ತಂದ್ರ ನಾವು ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅಧಿಕಾರ ಎಂಬುದೇ ಮುಖ್ಯ ಅಲ್ಲ. ಅಧಿಕಾರ ಹುಟ್ಟಿದಂತ ಪ್ರತಿಯೊಬ್ಬ ವ್ಯಕ್ತಿ ಅಧಿಕಾರದಿಂದ ಹಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಧಿಕಾರ ತಮ್ಮೆಲ್ಲರ ಮನಸ್ಸಿನಲ್ಲಿ ಇತ್ತು ಅಂತಂದ್ರೆ ಅದು ಯಾರ ಕೈನಿಂದ ರುಕಾಸ್ಲಿಕ್ಕೆ ಆಗಲ್ಲ. ಆದ್ರ ಜನರ ಸೇವೆ ಮಾಡ್ಲಿಕ್ಕೆ ತಮ್ಮೆಲ್ಲರ ಬೆಂಬಲ ಇತ್ತು ಅಂತಂದ್ರ ನಾವು ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಜನರ ಮಧ್ಯದಲ್ಲಿ ಉಳಿದು ಜನರಿಗೆ ಕೆಲಸ ಮಾಡ್ತಕ್ಕಂತ ಒಂದು ಅವಕಾಶ ಮಾಡ್ಕೊಡ್ಲಾಕ ತಮ್ಮೆಲ್ಲರ ಬೆಂಬಲ ಇರಬೇಕು. ಹಾಗೆ ಮುಂದುವರಿದೇನಂತಂದ್ರ ತಮ್ಮೆಲ್ಲರ ಪ್ರೀತಿ ಚೇತನ ಜೊತೆಗೆ ಇರ್ಲಿ ಅಂತ ಆಶಿಸುತ್ತಾ, ಸಮಯ ಜಾಸ್ತಿ ಆಗ್ಯದ. ಹಾಗಾಗಿ ಬಹಳಷ್ಟು ಸಣ್ಣ ವೇದಿಕೆ ಇರೋ ಕಾರಣಕ್ಕಾಗಿ ಬಹಳಷ್ಟು ಬೀದರ್ದಿಂದ ಬಂದಂತ ನಮ್ಮ ಹೆಗಡೆ ಇರ್ಬೋದು, ಬೇರೆ ಬೇರೆ ಎಲ್ಲ ಕಡೆಯಿಂದ ಬಾಲ್ಕಿದಿಂದ ಬಂದಿದ್ದಾರೆ, ರಾಜೇಶ್ವರದಿಂದ ಬಂದಿದ್ದಾರೆ, ಬೇರೆ ಬೇರೆ ಎಲ್ಲ ಕಡೆಯಿಂದ ಬಂದಿದ್ದಾರೆ. ವೇದಿಕೆ ಸಣ್ಣದಿರೋ ಕಾರಣಕ್ಕಾಗಿ ನಮ್ ಗೌತಮ್ ಮಾಳಿಗೆ ಅವರು ಕರೆದ್ರು ಕೂಡ ಅವರು ಬಂದಿಲ್ಲ. ಹಾಗಾಗಿ ತಾವು ಯಾರು ಅನ್ಯತಾ ಭಾವಿಸಬಾರ್ದು ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಮತ್ತೆ ಕೊನೆಯದಾಗಿ ವೇದಿಕೆ ಮೇಲೆ ನನ್ನನ್ನು ಕರೆದ್ರು. ನಾನು ಅಂದ್ಕೊಂಡೆ ವೇದಿಕೆ ಚಿಕ್ಕದಿದೆ, ಕಾರ್ಯಕ್ರಮ ಸರಳ ಇದೆ, ಇನ್ನು ಅವರು ಹುಟ್ಟುಹಬ್ಬ ಸ್ವಲ್ಪ ಇನ್ನೂ ಜಾಸ್ತಿ ಪ್ರಚಾರ ಆದ್ರೆ ಕೂಡ್ಲಕ್ಕೆ ಜಾಗ ಸಿಗ್ತಿಲ್ಲ ಅನ್ನಿಸ್ತದೆ ನನಗೆ. ಯಾಕಂದ್ರೆ ಅವ್ರ ಅಭಿಮಾನಿಗಳು ಬರೀ ಹುಮ್ನಾಬಾದ್ ನಾನು ಅಷ್ಟೇ ಅಲ್ಲ, ನನಗೊಬ್ಬರು ಹೇಳೋದು ಮಧ್ಯಾಹ್ನದಾಗ, ಚೇತನ್ ಗೋಗ್ಲರ್ ಅಭಿಮಾನಿಗಳು ಇಡೀ ಬೀದರ್ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲೂ ಹಿಡ್ಕೊಂಡು ಗುಲ್ಬರ್ಗದಲ್ಲೂ ಸಹಿತ ಅವ್ರು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅವ್ರ ಅಭಿಮಾನಿಗಳಿದ್ದಾರೆ. ಸೊ ಅಂಕುಶ್ ಗೋಗ್ಲರ್ ಅವ್ರು ಹೇಳ್ತಾ ಇದ್ದಾರಲ್ಲ, ಬರೀ 120 ಅಂತ ಅಷ್ಟೇ ಅಲ್ಲ, ಅವರು ಇದು ಸರಳ ಸಣ್ಣ ಮತ್ತು ಸರಳ ಒಂದು ಇದು. ನಾನು ಫಸ್ಟ್ ಬಂದಾಗ ಒಳಗಡೆ ಬಂದಾಗ ಕಾರ್ಯಕ್ರಮ ಪ್ರಾರಂಭ ಮುಂಚೆ जमीन सर मैंने पूछा कि अंकुश गोखले साहब को, सब ये बर्थडे प्रोग्राम को कौन गेस्ट है पहुंचाना गोखले सर को, अंकुश गोखले सर। तो उन्होंने सिंपल से बोला जो मेरे बेस्ट फ्रेंड्स है और अंकुश चेतन गोखले जो बेस्ट फ्रेंड्स है वही गेस्ट है। वही सिंपल बात से बोले, मैंने कौन तो बड़े गेस्ट आ रखे कि समझाता है, हर आने वाला गेस्ट है, पूरे जितने भी आए ये पूरे गेस्ट है बोले। तो मैंने बहुत खुशी, और एक बात बोले, आप ही बोले एक बात, क्या बोल के बहुत दिन से हम सब दूर दूर से ये होते कि जन्मदिन के इसको ಸೊ ಇಷ್ಟವ ಹೇಳಿದಾರ. ಸಮಯನೂ ಹೆಚ್ಚಿಗೆ ಆಗ್ಯದ, ಯಾಕಂದ್ರ 10 ಕಾಲ ಆಲತ್ತು ಟೈಮು. ಎಲ್ಲರೂ ಕೆಲವರು ನಾಯಕರು ನಮ್ದೆಲ್ಲ ಹೇಳಿದ್ರು, ಚೇತನ್ ಗೋಕುಲರು 2016 ಜಡ್ಪಿ ಎಲೆಕ್ಷನ್ದಾಗ ಸೋತ್ರು ಕೂಡ ಗೆದ್ದಿಂದ ಖುಷಿ ಅದ, ಒಂದು ಬರ್ತ್ಡೇ ಅಂತಂದ್ರೆ ಜನ ಬಂದು ಅವ್ರು ವಿಶ್ ಮಾಡ್ತಾರ ಅಂತ ಹೇಳಿದ್ರು. ನಾನು ಅದಕ್ಕೆ ಮೇಲೆ ಹೇಳ್ತಾ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನ್ ಡಿಲಿಮಿಟೇಷನ್ದಾಗ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 100 MLA ಹೆಚ್ಚಾಗ್ಲತ್ತವ, ಅದ್ರ 84 ಮೋಸ್ಟ್ಲಿ SC ಕೆಟಗರಿ ಸೀಟ್ಗಳು ಹೆಚ್ಚಾಗ್ಲತ್ತಿದಾವ. ಬೀದರ್ ಜಿಲ್ಲೆ ಎಲ್ಲರೂ ಬರ್ಲಾಕ ಜಂಪಿ ಸೋತರ ಜಂಪಿ ಮಾಡ್ತೇವೆ ನೀವ್ ಹೇಳ್ತೀರಿ, ಮುಂದಿನ ದಿನಗಳು MLA ಬರೋದು ನಾನು ಹೇಳ್ತೇನೆ. ಯಾಕಂತಂದ್ರೆ ಅದು ಅರ್ಹತೆ ಅವ್ರಲ್ಲ. ಯಾರೊಬ್ರು ಹೇಳಿದ್ರು ಸಣ್ಣವ್ರಲ್ಲಿ ಸಣ್ಣರಾಗ್ತಾರ, ದೊಡ್ಡರಲ್ಲಿ ದೊಡ್ಡರಾಗ್ತಾರ, ವಯಸ್ಸಾದ್ರು ವಯಸ್ಸಾಗ್ತಾರ ಅಂತೇಳಿ ಆ ಯೋಗ್ಯತೆ ಆ ಅರ್ಹತೆ ಸಮಾಜ ತಗೊಂಡು ಹೋಗ್ಬೇಕು, ಜನ ತಗೊಂಡು ಹೋಗ್ಬೇಕು. ಅದಕ್ಕೆ
ಮುಂದಿನ ದಿನಗಳದಾಗ ಭಗವಾನ್ ಗೌತಮ್ ಬುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಅವ್ರ ಇರ್ಲಿ, ಆ ಸ್ಥಾನಕ್ಕೆ ಮುಟ್ಲಿ ಅಂತ ಹೇಳಿ ನಾವು ಈ ವೇದಿಕೆ ಮುಖಾಂತರ ಕೇಳ್ಕೊತಾ ನನಗೆ ಎರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ರಿ. ತಮ್ಮೆಲ್ಲರಿಗೂ ಧನ್ಯವಾದ. ಜೈ ಭೀಮ್, ಜೈ ಭಾರತ್. ಮೊದಲನೇದಾಗಿ ನಮ್ಮ ಯುವ ನಾಯಕರು, ಯುವ ಉತ್ಸಾಹಿ ಆಗಿರ್ತಕ್ಕಂಥ ನಮ್ಮ ಚೇತನ್ ಗೋಖಲೆರವರ ಇವತ್ತು ಜನ್ಮದಿನದ ಪ್ರಯುಕ್ತ ಇವತ್ತು ಈ ಹುಮ್ನಾಬಾದ್ ಪಟ್ಟಣದಲ್ಲಿ ಇವತ್ತು ಅವರ ಅಭಿಮಾನಿ ಬಳಗದಿಂದ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಕೂಡ ವೈಯಕ್ತಿಕವಾಗಿ ಅವರಿಗೆ ಈ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇವತ್ತು ಇಷ್ಟಪಡ್ತೇನೆ. ಇವತ್ತು ಅವರ ಹುಟ್ಟುಹಬ್ಬ ದಿನದಂದು ಇವತ್ತು ನಮ್ಮ ಶುಭ ಹಾರೈಕೆ ಏನಂತಂದರೆ ಅವರು ಇನ್ನೂ ರಾಜಕೀಯವಾಗಿ ಭಾಳ ಉತ್ತುಂಗಕ್ಕೆ ಹೋಗಲಿ, ಮತ್ತು ಇನ್ನೂ ಅನೇಕ ಈ ಜನರ ಹೃದಯದಲ್ಲಿ ಅವರು ಮೂಡುವಂಥದ್ದಾಗಲಿ, ಈ ಹೆಚ್ಚಿನ ಸಂಖ್ಯೆಯಲ್ಲಿ ಇವರ ಅಭಿಮಾನಿ ಬಳಗವನ್ನು ಇವತ್ತು ಅವ್ರ ಬೆಂಬಲಕ್ಕೆ ನಿಂತು ಇವತ್ತು ಅವರ ಉತ್ಸಾಹದಿಂದ ಇವತ್ತು ಇಲ್ಲಿ ಜನ ನೋಡಿದ್ರೆ ಗೊತ್ತಾಗ್ತದೆ, ಭಾಳ ಅತ್ಯಂತ ಜನರು ಅವ್ರು ಭಾಳ ಹತ್ತಿರವಾಗಿರ್ತಕ್ಕಂಥ ಜನರು ಇಲ್ಲಿ ಸೇರಿರ್ತಕ್ಕಂಥದ್ದು. ಹಾಗಾಗಿ ಅವರ ಅಭಿಮಾನಿ ಬಳಗಕ್ಕೆ ನಾವು ಕೂಡ ಅಭಿನಂದನೆ ಹೇಳ್ತೀವಿ. ಯಾಕಂದರೆ ಒಬ್ಬ ಯುವ ನಾಯಕರಾಗಿ ಹೊರಹೊಮ್ಮಬೇಕಾದ್ರೆ ಅವರಿಗೆ ಅಭಿಮಾನ ಬಳಗ ಭಾಳ ಮುಖ್ಯ ಆಗಿರ್ತದೆ. ಅಂಥ ಒಂದು ಕಾರ್ಯಕ್ರಮ ಇವತ್ತು ಅವ್ರ ಹುಟ್ಟುಹಬ್ಬ ದಿನದ ಪ್ರಯುಕ್ತ ಇಷ್ಟೊಂದು ಜನಪರವಾಗಿ ಜನರ ಬೆಂಬಲದೊಂದಿಗೆ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಭಗವಾನ್ ಬುದ್ಧರು, ಬಸವಣ್ಣವರು, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶೀರ್ವಾದ ಅವರಿಗೆ ಸದಾ ಇರಲಿ ಅಂತಕ್ಕಂಥದ್ದನ್ನು ಕೇಳಿಕೊಂಡು ಇವತ್ತು ನಮ್ಮೊಂದಿಗೆ ಅಶೋಕ್ ವೀರನಾಯಕ್ ಆಗಿರ್ಬೋದು, ಮಲ್ಲಪ್ಪ ಹೊಸ್ಮನಿ, ದೇವೇಂದ್ರ ಸಿನ್ನೂರು, ಹೀಗೆ ನಾವು ಕೂಡ ಕಲಬುರಗಿಯಿಂದ ಇವತ್ತು ಅವರ ಹುಟ್ಟುಹಬ್ಬದ ಈ ಸಂಭ್ರಮದಲ್ಲಿ ನಾವು ಕೂಡ ಪಾಲ್ಗೊಂಡು ಅವರಿಗೆ ಇವತ್ತಿನ ದಿವಸ ಶುಭವನ್ನು ಕೋರಿದ್ದೀವಿ. ಥ್ಯಾಂಕ್ ಯು. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.